ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಬ್ಯಾಂಗ್ಳೂರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ಸಂಡೇ. ಸಂಡೇ ಅಂದ್ರೇ ಫಂಡೇ ಅಲ್ವಾ? ಸೊ ಆರಾಮಾಗಿ ಎಲ್ಲರೂ ಚಿಲ್ ಮಾಡ್ಕೊಂಡು ರಿಲ್ಯಾಕ್ಸ್ ಆಗಿ ನೆನ್ನೆ ನಾನು ಮತ್ತು ಭರತ್ ಅವರು ಒಂದು ಹೊಸ ಪ್ಲೇಸ್ಗೆ ಹೋಗಿದ್ವಿ. ಸೊ ಇನ್ಯಾಕೆ ಲೇಟ್ ಮಾಡ್ತೀರಾ, ಬನ್ನಿ ನಿಮಗೂ ಆ ಪ್ಲೇಸ್ ತೋರಿಸ್ತೀನಿ. ಯಾವ ಪ್ಲೇಸ್ಗೆ ಹೋಗಿದ್ವಿ, ಯಾವೆಲ್ಲ ನ್ಯೂ ಡಿಶಸ್ ನಾವು ಟ್ರೈ ಮಾಡಿದ್ವಿ ಅಂತೇಳ್ಬಿಟ್ಟು ಬನ್ನಿ ನೋಡೋಣ. ನೋಡಿ, ನಾವು ಪ್ಲೇಸ್ಗಾದರೆ ರೀಚ್ ಆದ್ವಿ. ನೋಡಿ, ಆಚೆಯಿಂದ ಈ ಥರ ಕಾಣಿಸುತ್ತೆ. ಸೊ ನಾವೆಲ್ಲಿ ಹೋಗ್ತಿರ್ಬೋದು ಅಂತೇಳ್ಬಿಟ್ಟು ನಿಮ್ಗೆ ಆಲ್ರೆಡಿ ಇದು ನೋಡಿದ ತಕ್ಷಣ ಗೊತ್ತಿರುತ್ತೆ. ಸೊ ನೋಡಿ, ಆಚೆಯಿಂದ ಎಷ್ಟು ಚೆನ್ನಾಗಿ ಕಾಣಿಸಿದೆ. ಕಂಪ್ಲೀಟ್ ಗ್ಲಾಸಲ್ಲಿ ಮಾಡಿದ್ದಾರೆ, ಡೂಮ್ ಥರ. ಸೊ ಒಳಗಡೆ ಎಲ್ಲನೂ ನಮಗೆ ಕುತ್ಕೊಳ್ಳೋ ಪ್ಲೇಸ್ ಇದೆ, ಅದನ್ನು ಕವರ್ ಆಗಿ ಗ್ಲಾಸಲ್ಲಿ ಈ ಥರ ಮಾಡಿದ್ದಾರೆ. ತುಂಬ ಇನೋವೇಟಿವ್ ಆಗಿ ಮಾಡಿದ್ದಾರೆ. ಪ್ಲಸ್ ಈ ಪ್ಲೇಸ್ ಬಂದು ನಮಗೆಲ್ಲ ಟೆಕ್ ಪಾರ್ಕ್ ಪಕ್ಕದಲ್ಲೇ ಇದೆ, ಪ್ರೆಸ್ಟೀಜ್ ಪಕ್ಕದಲ್ಲೇ ಇದೆ. ಸೊ ಓನರ್ ಆದರೆ ತುಂಬ ಚೆನ್ನಾಗಿ ಕ್ಯಾಲ್ಕುಲೇಟಿವ್ ಆಗಿ ಪ್ಲ್ಯಾನ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಡೈರೆಕ್ಟಾಗಿ ಇಲ್ಲೇ ಬರ್ತಾರೆ. ಸೊ ನಾವು ಬಂದಿರೋದು ನೋಡಿ ಕಾಣಿಸಿದೆ, ಬೆಳ್ಳಂದೂರು ಸೋಷಿಯಲ್ಗೆ. ಇದು ನಾವು ಒಂದು ಪ್ರದರ್ಶನ ಹಾಕ್ಕೊಂಡು ಬಂದು ಇಲ್ಲಿ ಕಾರ್ ಪಾರ್ಕಿಂಗ್ಗೆ ವ್ಯಾಲೆಟ್ ಪಾರ್ಕಿಂಗ್ ಇತ್ತು. ಸೊ ಅವ್ರು ಕೊಟ್ಟು ಬಂದ್ರಿ. ನೋಡಿ, ಇದೇ ಎಂಟ್ರೆನ್ಸ್ ನೋಡಿ ಯಾವುದ್ರಲ್ಲಿ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆಯಾ? ಚಿಕ್ಕದು ನಮಗೆ ಚಿಕ್ಕ ಸ್ಟಿಕ್ಸ್ ಬರುತ್ತೆ ಅಲ್ವಾ? ಸೊ ಅದರಲ್ಲಿ ಮಾಡಿದ್ದಾರೆ. ಒಂಥರ ವಿಲೇಜ್ ನಮಗೆ ಫೀಲ್ ಬರುತ್ತೆ. ನೋಡಿ, ಭರತ್ ಅವರು ಹೋಗ್ತಿದ್ದಾರೆ ಫಸ್ಟ್. ಒಳಗಡೆ ಎಂಟ್ರೆನ್ಸ್ ಇದೇ ಸ್ಟಿಕ್ಸಲ್ಲಿ ಕಂಟಿನ್ಯೂ ಮಾಡಿದ್ದಾರೆ. ನಮಗೆ ಇದು ಯಾವ ಥರ ಅನಿಸುತ್ತಪ್ಪ ಅಂತ ಹೇಳಿದ್ರೆ, ಗುಹೆಗೆ ಎಂಟ್ರಿ ಕೊಡ್ತೀರಲ್ವ, ಅದೇ ಸ್ಟೈಲಲ್ಲಿ ಮಾಡಿದ್ದಾರೆ. ಚೆನ್ನಾಗಿದೆ, ವಿಲೇಜ್ ಫೀಲ್ ಬರುತ್ತೆ ಸ್ಟಾರ್ಟಿಂಗಲ್ಲೇ. ಇಲ್ಲಿ ಬಂದು ನಮಗೆ ಟೋಟಲ್ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಆ್ಯಂಡ್ ಸೆಕೆಂಡ್ ಫ್ಲೋರ್ ಇದೆ. ಸೊ ಗ್ರೌಂಡ್ ಫ್ಲೋರಲ್ಲೂ ಸಿಟ್ಟಿಂಗ್ ಇದೆ, ಫಸ್ಟ್ ಫ್ಲೋರಲ್ಲೂ ಇದೆ, ಸೆಕೆಂಡ್ ಫ್ಲೋರಲ್ಲೂ ಇದೆ. ನಾವು ಇವಾಗ ಚೆಕ್ ಮಾಡೋದಕ್ಕೆ ಗ್ರೌಂಡ್ ಫ್ಲೋರ್ ಬೇಡ ಅಂತ ಹೇಳ್ಬಿಟ್ಟು ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ನೋಡಿ, ಎಲ್ಲ ನೀವು ನೋಡಿದ್ರೂ ತುಂಬ ಪ್ಲ್ಯಾಂಟ್ಸ್ ಎಲ್ಲ ಇಟ್ಟಿದ್ದಾರೆ ಪಾಟ್ಸಲ್ಲಿ. ಯಾಕಂದರೆ ಇದು ಕಂಪ್ಲೀಟ್ ಎ ಸಿಯಿಂದನೇ ಇರುತ್ತೆ, ಯಾಕಂದರೆ ಗಾಳಿ ಬರೋದೇ ಇಲ್ಲ ಒಳಗಡೆ. ಸೊ ಅದಕ್ಕೆ ಈ ಥರ ಪ್ಲ್ಯಾಂಟ್ಸ್ ಎಲ್ಲ ತುಂಬ ಇಟ್ಟಿದ್ದಾರೆ ಅಂತೇಳ್ಬಿಟ್ಟು ನನಗನ್ನಿಸ್ತು. ಇಲ್ಲಿ ನೋಡಿ, ಫಸ್ಟ್ ಫ್ಲೋರಿಂದ ಈ ಥರ ಇದೆ ವೀವ್. ನಮಗೆ ಆಫ್ಟರ್ನೂನ್ ಬಂದರೆ ಸೂಪರ್ಬಾಗಿರುತ್ತೆ, ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಕ್ಲಿಕ್ ಮಾಡ್ಕೊಬೋದು. ಸೊ ಅದಕ್ಕೆ ನಾವು ಪ್ಲ್ಯಾನ್ ಮಾಡಿಕೊಂಡು 4:30 ಹಂಗೆ ರೀಚ್ ಆದ್ವಿ. ಈ ಟೈಮಲ್ಲಿ ಬಂದರೆ ನಮಗೆ ಅಡ್ವಾಂಟೇಜ್ ಇದೆ. ಏನಪ್ಪ ಅಡ್ವಾಂಟೇಜ್ ಅಂತ ಹೇಳಿದ್ರೆ, ನಾವು ಮಾರ್ನಿಂಗ್ ಯಾವ ಥರ ಕಾಣಿಸುತ್ತೆ, ಆ ಬೆಳಕಲ್ಲಿ ಆ ಡೂಮ್ ಯಾವ ಥರ ಕಾಣಿಸುತ್ತೆ, ಅದೇ ರೀತಿ ಈವ್ನಿಂಗ್ ರಾತ್ರಿ ಕತ್ಲೆ ಆಗ್ತಾ ಒಳಗಡೆ ಇರೋ ಲೈಟ್ಸ್ ಎಲ್ಲ ಆನ್ ಆಗಿ ಅದೇ ಡಿಫ್ರೆಂಟಾಗಿ ಕಾಣಿಸುತ್ತೆ. ಸೊ ನಾವು ಡೇ ಆ್ಯಂಡ್ ನೈಟ್ ಯಾವ ಥರ ವೀವ್ ಇರುತ್ತೆ ಅಂತೇಳ್ಬಿಟ್ಟು ನೋಡ್ಕೊಂಬರ್ಬೋದು. ಈಗ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗ್ತಿದ್ದೀವಿ, ಯಾವ ಥರ ಇದೆ ಅಂತೇಳ್ಬಿಟ್ಟು ಚೆಕ್ ಮಾಡೋದಕ್ಕೆ. ನಾವು ಈವ್ನಿಂಗ್ ಟೈಮಲ್ಲಿ ಹೋಗಿದ್ವಲ್ಲ, ಸೊ ಅಷ್ಟೊಂದು ಕ್ರೌಡ್ ಇರಲಿಲ್ಲ. ಸೊ ಆ ಟೈಮ್ ಆಗ್ತಾ 7 ಮೇಲೆ ತುಂಬ ಕ್ರೌಡ್ ಬಂದಿದ್ದರು. ನಾವಿಲ್ಲಿ ಫ್ಯಾಮ್ಲಿ ಜೊತೆ ಬಂದು ಕೂಡ ಟೈಮ್ ಸ್ಪೆಂಡ್ ಮಾಡ್ಬೋದು. ಚಿಕ್ಕ ಮಕ್ಳಿಗಾದರೆ ತುಂಬ ಇಷ್ಟ ಆಗುತ್ತೆ. ಸೊ ನಾವು ನೋಡ್ತಾ ಇರಬೇಕಾದ್ರೆ ಚಿಕ್ಕ ಮಕ್ಕಳೆಲ್ಲ ಆ DJ ಮ್ಯೂಸಿಕ್ಗೆ ಕುಣಿತಾ ಸೂಪರ್ಬಾಗಿ ಎಂಜಾಯ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ಸೆಕೆಂಡ್ ಫ್ಲೋರಲ್ಲಿ ನಮಗೆ 7 ಆದಮೇಲೆ ಓಪನ್ ಅಂತ ಹೇಳಿದ್ರು. ಬಟ್ ಇಲ್ಲಿ ತುಂಬ ಜನ ಫೋಟೋಸ್ ತೊಗೊಳೋದಕ್ಕೆ ಬರ್ತಾರೆ. ಇಲ್ಲಿ ತುಂಬ ಚೆನ್ನಾಗಿದೆ ವ್ಯೂ. ಸೊ ಸೆಕೆಂಡ್ ಫ್ಲೋರಿಂದ ಕಂಪ್ಲೀಟ್ ಡೋಮ್ ನಮಗೆ ಕಾಣಿಸುತ್ತೆ, ಹಿಂದೆ ಬ್ಯಾಕ್ಗ್ರೌಂಡ್ ಕಂಪ್ಲೀಟ್ ಗ್ಲಾಸಿಂದ. ಸೊ ನಾವು ಚೆಕ್ ಮಾಡ್ತಾಯಿದ್ದೀವಿ ಯಾವಾಗ ಓಪನ್ ಇದು ಅಂತೇಳ್ಬಿಟ್ಟು. ಸೊ ಅವ್ರು ಹೇಳಿದ್ರು 7 ಆದಮೇಲೆ ಓಪನ್ ಆಗುತ್ತೆ. ಸೊ ಇವಾಗಾದರೆ ಗ್ರೌಂಡ್ ಆ್ಯಂಡ್ ಫಸ್ಟ್ ಫ್ಲೋರಲ್ಲೇ ಸೀಟಿಂಗ್ ಅಂತೇಳ್ಬಿಟ್ಟು. ಸೊ ಆ್ಯಕ್ಚುಲಿ ಈ ಸೆಕೆಂಡ್ ಫ್ಲೋರೇ ಹುಡುಗಿರಿಗೆ ಫೇವ್ರೆಟ್ ಸ್ಪಾಟ್. ಅದೇ ಥರ ನೀವು ಇಲ್ಲಿ ನೋಡ್ಬೋದು, ಮೇ ಬಿ ಇಲ್ಲಿ ಬಫೆ ಸಿಸ್ಟಮ್ ಇದೆ ಅನಿಸುತ್ತೆ, ಎಲ್ಲ ಜೋಡಿಸ್ತಿದ್ದಾರೆ 7 o'clockಗೆ. ನನಗಾದರೆ ಈ ಫ್ಲೋರ್ ತುಂಬ ಇಷ್ಟ ಆಯಿತು. ಯಾಕಪ್ಪ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಇಲ್ಲಿ ಫೋಟೋಸ್ ಆದರೆ ಸಖತ್ತಾಗಿ ಬರ್ತಿತ್ತು. ಆ ಸನ್ಸೆಟ್ ಟೈಮಲ್ಲಿ ಸೊ ಆ ಕಂಪ್ಲೀಟ್ ರೇಸ್ ಎಲ್ಲ ನಮಗೆ ಆ ಗ್ಲಾಸ್ ಮೇಲೆ ಬಿದ್ದು ಫೋಟೋಸ್ ಎಲ್ಲ ತುಂಬ ಬ್ರೈಟಾಗಿ ಬರ್ತಾ ಇತ್ತು. ಸೊ ನಾವು ಆಲ್ರೆಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿದ್ರು ಅಲ್ಲಿ, ಅವ್ರ ಫೋಟೋಸ್ ಎಲ್ಲ ನೋಡಿದ್ರಲ್ಲ. ಸೊ ನಾನು ಫಸ್ಟೇ ಈ ಥರ ಎಲ್ಲ ಫೋಟೋಸ್ ತೊಗೊಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಹೋಗಿದ್ದೆ. ಅದಾದಮೇಲೆ ನೋಡಿ, ನಾನು ಮತ್ತು ಭರತ್ ಅವರು ಫೋಟೋಸ್ ತೊಗೊಂಡ್ವಿ. ತುಂಬ ಚೆನ್ನಾಗಿ ಬಂದಿದೆ. ಆ ಬ್ಯಾಕ್ಗ್ರೌಂಡ್ ಗ್ಲಾಸ್ ಇರೋದ್ರಿಂದ ತುಂಬ ಬ್ರೈಟಾಗಿ ಫೇಸಸ್ ಎಲ್ಲ ತುಂಬ ಬ್ರೈಟಾಗಿ ಕಾಣಿಸ್ತಿತ್ತು. ಅದಾದಮೇಲೆ ಭರತ್ ಅವರು ನನ್ನ ಸಿಂಗಲ್ ಫೋಟೋಸ್ನ ಕ್ಲಿಕ್ ಮಾಡ್ತಾ ಇದ್ದಾರೆ. ನಾನಾದರೆ ತುಂಬ ಫೋಟೋಸ್ ತೊಗೊತೀನಿ. ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರುತ್ತೆ ಅಲ್ವಾ, ಗರ್ಲ್ಸ್ ಅಂತ ಹೇಳಿದ್ರೆ ತುಂಬ ಫೋಟೋಸ್ ತೊಗೊತಾರೆ ಅಂತೇಳ್ಬಿಟ್ಟು ಒಂದು ಮಾರ್ಕ್ ಬಂದುಬಿಟ್ಟಿದೆ. ಅದಾದಮೇಲೆ ನಾವು ಫಸ್ಟ್ ಫ್ಲೋರ್ಗೆ ಬಂದು ಈ ಕಾರ್ನರ್ ಟೇಬಲಲ್ಲಿ ಕೂತ್ಕೊಂಡ್ವಿ. ಇಲ್ಲಿ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ವೀವ್ ಎಲ್ಲ. ಅದಾದಮೇಲೆ ಭರತ್ ಅವ್ರು ನೋಡಿ ಬ್ಯುಸಿಯಾಗಿದ್ದಾರೆ, ಏನೇನು ಆರ್ಡರ್ ಮಾಡಬೇಕು ಅಂತೇಳ್ಬಿಟ್ಟು ಆರ್ಡರ್ ಮಾಡ್ತಾಯಿದ್ದಾರೆ.
ಅವರು ಆ ಕೆಲಸದಲ್ಲಿ ಬ್ಯುಸಿ ಇದ್ದರೆ ನನ್ನ ಕೆಲಸ ಗೊತ್ತಲ್ವ, ವೀಡಿಯೋಸ್ ಎಲ್ಲ ನೀಟಾಗಿ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀನಿ ವ್ಲಾಗ್ಗೋಸ್ಕರ. ನೋಡಿ, ನಮಗೆ ಸನ್ಸೆಟ್ ಟೈಮ್ ಆಗ್ತಾ ಆಗ್ತಾ ನೋಡೋದಕ್ಕೆ ಡಿಫ್ರೆಂಟಾಗಿ ಕಾಣಿಸ್ತಿದೆ. ನಾವು ಆರ್ಡರ್ ಮಾಡಿದ ಒಂದು 10 ಮಿನಿಟ್ಸ್ಗೆಲ್ಲ ಫುಡ್ ಬಂತು. ನೋಡಿ, ಇದು ಬಂದು ಜಲಪೈನೋ ಚೈನೀಸ್ ನಾಟ್ಸ್ ಅಂತೇಳ್ಬಿಟ್ಟು ಕಂಪ್ಲೀಟ್ ಚೀಸ್ ಸ್ಟಫ್ ಇರುತ್ತೆ. ಆ್ಯಂಡ್ ಇದು ಬಂದು ನಾನ್ ವೆಜಿಟೇರಿಯನ್ ಡೆತ್ ವಿಂಗ್ಸ್ ಅಂತೇಳ್ಬಿಟ್ಟು ಕ್ರೇಜಿಯಾಗಿ ಇಟ್ಟಿದ್ದಾರೆ. ನೋಡಿ, ಆಲ್ರೆಡಿ ನಾವು ಸತ್ತೋಗಿರೋ ಕೋಳಿನೇ ತಿನ್ನೋದು, ಮತ್ತು ಅವರು ಈ ಥರ ಡೆತ್ ವಿಂಗ್ಸ್, ಡೆತ್ ಲೆಗ್ಸ್ ಅನ್ನೋ ಥರ ಇಟ್ಟಿದ್ದಾರೆ. ಅದಾದಮೇಲೆ ನಾನು ಫುಡ್ ನೋಡಿದ ತಕ್ಷಣ ಫುಲ್ ಖುಷಿ. ನನಗಾದರೆ ಚೀಸ್ ಐಟಮ್ಸ್ ಅಂದರೆ ತುಂಬ ಇಷ್ಟ. ನಾನು ನೋಡಿ ಜಲಪನೋ ಚೈನೀಸ್ ನಾಟ್ಸ್ನ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ. ಇನ್ಸೈಡ್ ಕಂಪ್ಲೀಟ್ ಚೀಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಚೀಸ್ನ ಸ್ಟಫ್ ಮಾಡಿ ಇಟ್ಟಿರ್ತಾರೆ. ಅದಕ್ಕೊಂದು ಸಾಸ್ ಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು. ನೋಡಿ, ಚೀಸ್ ನೋಡಿ, ಯಾರ್ಯಾರು ಚೀಸ್ ಲವರ್ಸ್ ಇದ್ದಾರೋ ಇದು ಹೋಗಿ ಡೆಫಿನೆಟಾಗಿ ಟ್ರೈ ಮಾಡ್ಬೇಕು, ನಿಮಗೂ ಇಷ್ಟ ಆಗುತ್ತೆ ಅಂತೇಳ್ಬಿಟ್ಟು ನಾನು ಅಂದ್ಕೊತಾ ಇದ್ದೀನಿ. ನನಗಾದರೆ ಚೀಸ್ ನೋಡಿದ ತಕ್ಷಣ ಮುಖದಲ್ಲಿ ಆಟೋಮೆಟಿಕ್ಕಾಗಿ ಸ್ಮೈಲ್ ಬಂದುಬಿಡುತ್ತೆ, ಅಷ್ಟೊಂದು ಇಷ್ಟ ಆ ಚೀಸ್ ಅಂದರೆ. ಅದಾದಮೇಲೆ ನಾನು ಸಾಟರ್ಡೇ ಆಗಿರೋದ್ರಿಂದ ನಾನ್ ವೆಜ್ ನಾನು ತಿನ್ನಲ್ಲ. ಸೊ ನಮ್ಮ ಹಸ್ಬೆಂಡ್ ಅವ್ರು ತಿಂತಾರೆ. ಸೊ ಅವ್ರು ನೋಡಿ ಡೆತ್ ವಿಂಗ್ಸ್ನ ತಿಂತಾಯಿದ್ದಾರೆ. ಹೇಗಿದೆ ಅಂತೇಳ್ಬಿಟ್ಟು ಟೇಸ್ಟ್ ಕೇಳ್ತಾ ಇದ್ದೀನಿ. ಅವರಾದರೆ ಸೂಪರ್ಬಾಗಿದೆ ಅಂತ ಹೇಳಿದ್ರು. ನೋಡಿ, ಅವ್ರ ಎಕ್ಸ್ಪ್ರೆಷನಲ್ಲೇ ನಾವು ತಿಳ್ಕೊಬೋದು ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು. ಫಸ್ಟ್ ಟೈಮ್ ನಮ್ಮ ಹಸ್ಬೆಂಡ್ ಅವ್ರು ನನ್ನ ಬಿಟ್ಟು ಚಿಕನ್ ತಿಂತಾಯಿದ್ದಾರೆ ಆಚೆ. ಇರಲಿ, ಪರವಾಗಿಲ್ಲ. ಸೊ ಅದಾದಮೇಲೆ ಅವರು ಈ ಚೀಸ್ ನಾಟ್ಸ್ನ ಟ್ರೈ ಮಾಡ್ತಾಯಿದ್ದಾರೆ. ನೋಡಿ, ಅವ್ರಿಗೂ ನನ್ನಿಂದನೇ ಚೀಸ್ ಅಭ್ಯಾಸ ಆಗಿದೆ. ಅದಕ್ಕೆ ಮುಂಚೆ ಅವ್ರು ಅಷ್ಟೊಂದು ತಿಂತಾ ಇರಲಿಲ್ಲ. ಏನಾದರೂ ಸ್ವೀಟ್ ಟ್ರೈ ಮಾಡಬೇಕು ಅಂತೇಳ್ಬಿಟ್ಟು ಈ ಜ್ಯೂಸ್ನ ಆರ್ಡರ್ ಮಾಡಿದೆ. ಈ ಜ್ಯೂಸ್ ಹೆಸರು ಬಂದು ಪಿಂಕ್ ಕ್ರೀಮ್, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನನಗೆ ಫೇವ್ರೇಟ್ ಮತ್ತೆ ನೋಡಿ ಚೀಸ್ ನಿಮ್ಮ ಕಣ್ಮುಂದೆ ಇದೆ. ಇಲ್ಲಿ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ತುಂಬ ಜನಕ್ಕೆ ವೆಜ್ ನಾನ್ ವೆಜಿಟೇರಿಯನ್ ಕನ್ಫ್ಯೂಸ್ ಆಗುತ್ತೆ ಅಲ್ಲ. ಸೊ ಅದಕ್ಕೆ ಅವರು ಆ ಫ್ಲ್ಯಾಗ್ಸ್ನ ಇಟ್ಕೊಂಡ್ಬರ್ತಿದ್ದಾರೆ, ರೆಡ್ ಆ್ಯಂಡ್ ಗ್ರೀನು. ನೀವು ನೋಡ್ಬೋದು, ಎಲ್ಲ ಫುಡ್ದ್ರಲ್ಲೂ ಇರುತ್ತೆ. ನಾವು ಲಾಸ್ಟಲ್ಲಿ ಟ್ರೈ ಮಾಡಿದ ಡಿಶಸ್ ಬಂದು ಕ್ಲಾಸಿಕ್ ಪೌಟಿನ್ ಅಂತೇಳ್ಬಿಟ್ಟು ಕಂಪ್ಲೀಟ್ ನಮಗೆ ಈ ಫ್ರೆಂಚ್ ಫ್ರೈಸ್ ಬರುತ್ತಲ್ಲ, ಅದ್ರ ಮೇಲೆ ಮಾತ್ರ ನಮಗೆ ಚೀಸ್ ಎಲ್ಲ ಆಗಿಬಿಟ್ಟು ಗಾರ್ನಿಷ್ ಮಾಡಿಬಿಟ್ಟು ಕೊಟ್ಟಿರ್ತಾರೆ. ಅದು ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾನು ಸರಿ ಕೆಳಗಡೆಗೆ ಹೋಗ್ಬಿಟ್ಟು ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಬರೋಣ, ಗ್ರೌಂಡ್ ಫ್ಲೋರಲ್ಲಿ ಯಾವ ಥರ ಇದೆ ಅಂತೇಳ್ಬಿಟ್ಟು ಹೋಗ್ತಿದ್ದೀನಿ. ನೋಡಿ, ಇಲ್ಲಿ ಫಸ್ಟ್ ಫ್ಲೋರಿಂದ ಗ್ರೌಂಡ್ ಫ್ಲೋರ್ ಯಾವ ಥರ ಕಾಣಿಸುತ್ತೆ ಅಂತೇಳ್ಬಿಟ್ಟು ಬರೀ 2 ಮೆಂಬರ್ಸ್ಗೆ ಈ ಥರ ಟೇಬಲ್ಸ್ ಹಾಕಿದ್ದಾರೆ. ಒಂಥರ ಪ್ರೈವೇಟಾಗಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಆಲ್ಮೋಸ್ಟ್ ಈವ್ನಿಂಗ್ ಆಗ್ತಾ ಇದೆ, ಲೈಟ್ಸ್ ಎಲ್ಲ ಆನ್ ಆಯಿತು ಆ ಕೆಫೆಯಲ್ಲಿ. ನೋಡಿ ಇವಾಗ ಯಾವ ಥರ ಕಾಣಿಸ್ತಿದೆ ಅಂತೇಳ್ಬಿಟ್ಟು ನಾನು ಕಂಪ್ಲೀಟ್ 360 ಡಿಗ್ರಿ ನಿಮಗೆ ರೊಟೇಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಗ್ರೌಂಡ್ ಫ್ಲೋರಲ್ಲಿ ನಮಗೆ ಎಂಟ್ರೆನ್ಸ್ ಇದೆ ಅಲ್ವಾ. ಸೊ ಲೆಫ್ಟಲ್ಲಿ ಈ ಥರ ಇದೆ ನೋಡಿ ಕೌಂಟರ್. ಇಲ್ಲೆಲ್ಲ ತುಂಬ DJ ಲೈಟ್ಸ್ ಎಲ್ಲ ಹಾಕಿದ್ದಾರೆ. ಇದೇ ಒಂಥರ ಒಬ್ಬೊಬ್ರಿಗೆ ಈ ಥರ ಲೈಟ್ಸಲ್ಲಿ ಕುತ್ಕೊಂಡು ಚಿಲ್ ಮಾಡೋದಕ್ಕೆ ಇಷ್ಟ, ಒಬ್ಬೊಬ್ರಿಗೆ ನಾರ್ಮಲ್ ಪ್ಲೇಸಲ್ಲಿ ಈ ನೇಚರ್ ಜೊತೆ ಚಿಲ್ ಮಾಡೋದು ಇಷ್ಟ. ಸೊ ಎಲ್ಲ ಡಿಫ್ರೆಂಟ್ ಪೀಪಲ್ಗೂ ಅವ್ರವ್ರಿಗೆ ಯಾವ್ದ್ಯಾವ್ದು ಇಷ್ಟ ಅಂತ ತಿಳ್ಕೊಂಡು ಸಪ್ರೇಟಾಗಿ ಈ ಥರ ಮಾಡಿದರೆ ತುಂಬ ಚೆನ್ನಾಗಿದೆ. ನೋಡಿ, ಇಲ್ಲಾದರೆ ಸ್ಕ್ರೀನ್ಸ್ ಇದೆ, ತುಂಬ ಜನ ಫುಟ್ಬಾಲ್ ಮ್ಯಾಚ್ನ ನೋಡ್ತಿದ್ದಾರೆ. ಬನ್ನಿ, ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಇನ್ನೂ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಇಲ್ಲಿ ನೋಡಿ, ಎಲ್ಲ ಕಪಲ್ಸ್ ಕುತ್ಕೊಬೋದು, ಇಲ್ಲ ಫ್ರೆಂಡ್ಸ್ ಕುತ್ಕೊಬೋದು, ತುಂಬ ಚೆನ್ನಾಗಿದೆ. ಇಬ್ಬರಿಗೆ ಸೀಟಿಂಗ್. ಈ ಕಾರ್ನರಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ಆಚೆ ಎಲ್ಲ ನಾವು ವ್ಯೂ ನೋಡಿಕೊಂಡು ಆರಾಮಾಗಿ ಮಾತಾಡ್ಕೊಂಡಿರ್ಬೋದು. ಚೆನ್ನಾಗಿದೆ ಈ ಪ್ಲೇಸ್ ಕೂಡ. ಆ್ಯಂಡ್ ಹಿಂಗೆ ಮುಂದೆಗೆ ಹೋಗ್ತಿದ್ರೆ ನಮಗಲ್ಲಿ ಲೈಟಿಂಗ್ಸ್ ಎಲ್ಲ ಕಾಣಿಸ್ತಿದೆಯಲ್ಲ. ಸೊ ಅದು ಮೇ ಬಿ ಇವೆಂಟ್ ಏನಾದರೂ ಇದ್ದರೆ ಈ ಮ್ಯೂಸಿಕ್ ಇವೆಂಟ್ಸ್ ಎಲ್ಲ ಅಲ್ಲಿ ಆಗುತ್ತೆ ಅಂತ ನಾನು ಅಂದ್ಕೊಂಡೆ. ನಾವು ಹೋಗಿದ್ದ ದಿನ ಆದರೆ ಏನು ಇವೆಂಟ್ ಏನು ಇರಲಿಲ್ಲ, ನಾರ್ಮಲ್ ಬ್ಯಾಕ್ಗ್ರೌಂಡ್ DJ ಮ್ಯೂಸಿಕ್ ಎಲ್ಲ ಪ್ಲೇ ಆಗ್ತಿತ್ತು. ನೀವಿಲ್ಲಿ ನೋಡಿದ್ರೆ ಸ್ವಲ್ಪ ಗ್ಲಾಸಸ್ಗೆ ಮಾತ್ರ ಈ ಮ್ಯಾಟ್ ಫಿನಿಶಿಂಗ್ ಕೊಟ್ಟು ಅದ್ರ ಮೇಲೆ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ನೋಡಿ. ಸೊ ಯಾವ ಥರ ಮ್ಯೂಸಿಕ್ ಇವ್ರು ಪ್ಲೇ ಮಾಡ್ತಾಯಿದ್ರೆ ಅದಕ್ಕೆ ರಿಲೇಟೆಡ್ ಬ್ಯಾಕ್ಗ್ರೌಂಡ್ ಇಮೇಜಸ್ ಎಲ್ಲ ನಿಮಗೆ ಮೇಲೆ ಗ್ಲಾಸಸ್ ಮೇಲೆ ನೋಡಿ ಇವಾಗ ಒಂಥರ ಬಟರ್ಫ್ಲೈ ಥರ. ನಾವು ಹೋದಾಗಾದರೆ ಸ್ವಲ್ಪ ಟ್ರಾನ್ಸ್ ಪ್ಲೇ ಮಾಡಿದರು ಆ್ಯಂಡ್ ಸ್ವಲ್ಪ DJ ಮ್ಯೂಸಿಕ್ ಪ್ಲೇ ಮಾಡಿದರು. ನೋಡಿ, ಇದು ಕಂಪ್ಲೀಟ್ 360 ಡಿಗ್ರಿ ನಿಮ್ಗೆ ತೋರಿಸ್ತಿದ್ದೀನಿ. ತುಂಬ ಚೆನ್ನಾಗಿ ಅನಿಸ್ತು, ತುಂಬ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು, ಈ ಫಸ್ಟ್ ಫ್ಲೋರ್ ಎಲ್ಲ ಪಿಲ್ಲರ್ಸ್ ಆಗಿಬಿಟ್ಟು ಕಟ್ಟಿದ್ದಾರೆ. ಇದು ಒಂಥರ ಡಿಫ್ರೆಂಟ್ ಅನಿಸ್ತು ನನಗಾದರೆ. ಸೊ 7 o'clock ಆಯಿತು. ಆಲ್ಮೋಸ್ಟ್ ಎಲ್ಲ ಕಸ್ಟಮರ್ಸು ಇವಾಗ ಬರ್ತಿದ್ದಾರೆ. ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಎಂಜಾಯ್ ಮಾಡೋಣ ಸಂಡೇನ ಅಂತೇಳ್ಬಿಟ್ಟು ಬರ್ತಿದ್ದಾರೆ. ನೋಡಿ, ಇನ್ಸೈಡ್ ಎಲ್ಲ ಲೈಟ್ಸ್ ಆನ್ ಆದಮೇಲೆ ಯಾವ ಥರ ಕಾಣಿಸ್ತಿದೆ ಅಂತೇಳ್ಬಿಟ್ಟು ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಿತ್ತು. ಅದೇ ಹೇಳ್ದೆ ಅಲ್ವಾ, ಡೇ ಲೈಟಲ್ಲೇ ನಮಗೆ ಡಿಫ್ರೆಂಟ್ ವೈಬ್ ಇರುತ್ತೆ, ನೈಟ್ ಟೈಮೇ ಡಿಫ್ರೆಂಟ್ ವೈಬ್ ಇರುತ್ತೆ. ಇದು ನೋಡಿದ್ರೆ ನನಗೆ ಅನಿಸಿದ್ದು ಪಿಕಾಕ್ದು ಬರುತ್ತಲ್ವ, ಆ ಥರ ಅನಿಸ್ತು ನನಗೆ.
ಅದಾದಮೇಲೆ ಬಿಲ್ ಕೊಡಿ ಸಾಕು ಅಂತ ಹೇಳಿದ್ದಕ್ಕೆ ಈ ಥರ ಒಂದು ಡ್ಯಾಮೇಜ್ ಬಾಕ್ಸ್ ಅಂತ ಹೇಳಿಬಿಟ್ಟು ತೊಗೊಂಬಂದರು. ನೋಡಿದ್ರೆ ಅದರೊಳಗಡೆ ಬಿಲ್ ಇತ್ತು. ನೋಡಿದ್ರೆ ಎಷ್ಟು ಚೆನ್ನಾಗಿ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ಡ್ಯಾಮೇಜೇ ಅಲ್ವಾ, ನಮಗೆ ಮನಿ ಎಲ್ಲ ಡ್ಯಾಮೇಜ್ ಅಂತ ಹೇಳ್ಬಿಟ್ಟು ಅದೇ ಥರ ಇಟ್ಟಿದ್ದಾರೆ. ಅದೆಲ್ಲ ಮುಗಿಸ್ಕೊಂಡು ನಾವು ಆಚೆ ಹೋಗ್ತಿದ್ದೀವಿ. ಆ್ಯಕ್ಚುಲಿ ನಾನು ಆವಾಗಲೇ ಒಬ್ಬಳೇ ಬಂದು ಎಲ್ಲ ವೀಡಿಯೋಸ್ ಮಾಡ್ಕೊಂಡು ಹೋಗಿದ್ದೆ. ಇವಾಗ ಹೋಗ್ಬೇಕಾದ್ರೆ ನಾನು ಬರುತ್ತವರು ಇನ್ನು ಕೆಳಗಡೆ ಯಾವ ಥರ ಸೀಟಿಂಗ್ ಡಿಫ್ರೆಂಟ್ ಆಗಿತ್ತಲ್ವ, ಸೊ ಅದೆಲ್ಲ ನೋಡಿಕೊಂಡು ನಾವು ಹೋಗ್ತಿದ್ದೀರಿ. ತುಂಬ ಚೆನ್ನಾಗಿತ್ತು ಡೇ ಎಲ್ಲ. ನೀವು ಕೂಡ ಒಂದ್ಸರಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಪ್ಲಸ್ ನಿಮ್ಮ ಫ್ಯಾಮಿಲಿ ಜೊತೆ ಆದರೂ ಬರ್ಬೋದು, ಕಪಲ್ ಆದರೂ ಬರ್ಬೋದು. ಬಂದು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗೋ ಪ್ಲೇಸ್ ಅಂತಲೇ ಹೇಳ್ಬೋದು. ನೋಡಿ ಆಚೆಯಿಂದ ಈ ಥರ ಕಾಣಿಸ್ತಿದೆ. ನೋಡಿ ಇಲ್ಲಿ ಬೆಳ್ಳಂದೂರು ಸೋಷಿಯಲ್ ಅಂತ ಹೇಳ್ಬಿಟ್ಟು ಕನ್ನಡದಲ್ಲಿ ದೊಡ್ಡದಾಗಿ ಬರೆದಿದ್ದಾರೆ. ವೆರಿ ನೈಸ್ ಅಲ್ವಾ? ಸೊ ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.